ಎಲ್ರಿಗೂ ನಮಸ್ಕಾರ. ಈ ಬಾರಿಯ CCLನಲ್ಲಿ ಕರ್ನಾಟಕ ಬುಲ್ಡೋಜರ್ಸ್ 2-2 ಜಯಶಾಲಿಯಾಗಿರುವುದು ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಅತ್ಯುತ್ತಮವಾಗಿ ಆಟ ಆಡ್ತಾ ಇದ್ದಾರೆ. ಇನ್ನು ಕರ್ನಾಟಕ ಬುಲ್ಡೋಜರ್ಸ್ಗೆ ಎಷ್ಟು ಮ್ಯಾಚ್ ಉಳಿದಿದೆ, ಹಾಗೆಯೇ ಪಾಯಿಂಟ್ಸ್ ಟೇಬಲ್ನಲ್ಲಿ ಈಗ ಅವರು ಎಲ್ಲಿದ್ದಾರೆ ಅಂತ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಥರದ ಅಪ್ಡೇಟ್, ಸ್ಪೋರ್ಟ್ಸ್ ಅಪ್ಡೇಟ್ ಎಲ್ಲನೂ ಪಡೆಯಿರಿ. ಬನ್ನಿ ಈ ವಿಡಿಯೋನ ಪಟಾಪಟ್ ಅಂತ ಶುರು ಮಾಡೋಣ. 2 ಪಂದ್ಯಗಳಲ್ಲೂ ಕೂಡ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟು ಜಯಶಾಲಿಯಾಗಿರುವ ಕರ್ನಾಟಕ ಬುಲ್ಡೋಜರ್ಸ್ ಪಾಯಿಂಟ್ಸ್ ಟೇಬಲ್ನಲ್ಲಿ 2ನೇ ಸ್ಥಾನದಲ್ಲಿದ್ದಾರೆ. 2ರಲ್ಲಿ 2 ಮ್ಯಾಚ್ ಜಯಶಾಲಿ ಆಗುವ ಮೂಲಕ 2ನೇ ಸ್ಥಾನದಲ್ಲಿದ್ದಾರೆ. ನಮ್ಮ ಮೇಲೆ ಚೆನ್ನೈ ರೈನೋಸ್ ತಂಡ ಇದೆ. ಅವ್ರದ್ದು ರನ್ ರೇಟ್ +2 ಇರೋದರಿಂದ ನಮಗಿಂತ ಮೇಲಿದ್ದಾರೆ. ಹಾಗಾಗಿ ಕರ್ನಾಟಕ ಬುಲ್ಡೋಜರ್ಸ್ 2ರಲ್ಲಿದ್ದಾರೆ ಸದ್ಯಕ್ಕೆ. ಅವರಾದಮೇಲೆ ತೆಲುಗು ವಾರಿಯರ್ಸ್, ಮುಂಬೈ ಹೀರೋಸ್, ಬೆಂಗಾಲ್ ಟೈಗರ್ಸ್, ಕೇರಳ ಸ್ಟ್ರೈಕರ್ಸ್, ಭೋಜ್ಪುರಿ ದಬಾಂಗ್ಸ್, ಪಂಜಾಬ್ ದಿ ಶೇರ್ ಲಾಸ್ಟ್ ಇದ್ದಾರೆ. 2-2 ಸೋತಿದ್ದಾರೆ ಅವರು. ಹೀಗಿದೆ ಈ ಬಾರಿಯ CCL ಈವರೆಗಿನ ಪಾಯಿಂಟ್ಸ್ ಟೇಬಲ್. ಇನ್ನೂ ಕೂಡ ಎಷ್ಟು ಮ್ಯಾಚ್ ಇದೆ ಅಂತ ನೋಡ್ಕೊಂಡು ಬರೋದಾದರೆ, ಇನ್ನು ನಮಗೆ 2 ಮ್ಯಾಚ್ ಇದೆ. ಒಂದು ಮ್ಯಾಚ್ ಇವತ್ತಿರೋದು ಚೆನ್ನೈ ರೈನೋಸ್ ವಿರುದ್ಧ. ಅದು ಇಂಪಾರ್ಟೆಂಟ್ ಪಂದ್ಯ, ಯಾಕಂದರೆ ಟಾಪ್ 2 ತಂಡಗಳು ಸೆಣಸಾಡುತ್ತಾ ಇವೆ. ಹಾಗಾಗಿ ಇವತ್ತಿಂದು ಒಂದು ಸಖತ್ ಟಫ್ ಮ್ಯಾಚ್ ಇದೆ. ಅದಾದ ಬಳಿಕ 10 ಮಾರ್ಚಂದು ತೆಲುಗು ವಾರಿಯರ್ಸ್ ಜೊತೆ ಇದೆ. ಟೋಟಲ್ 4 ಪಂದ್ಯ ಆಗುತ್ತೆ. ಅದರಲ್ಲಿ ಟಾಪ್ 4 ಕ್ವಾಲಿಫೈ ಆಗ್ತಾರೆ ಸೆಮಿಫೈನಲ್ಗೆ. ಇದರಲ್ಲಿ ಈಗಾಗಲೇ ಮೊದಲೇ ಹೇಳ್ದಂಗೆ IPL ಮಾದರಿ ಕ್ವಾಲಿಫೈಯರ್ ನಡೀತಾ ಇದೆ. ಮೊದಲು ಕ್ವಾಲಿಫೈಯರ್ 1 ನಡೆಯುತ್ತೆ. ರ್ಯಾಂಕ್ 1 ಮತ್ತು ರ್ಯಾಂಕ್ 2 ಇರೋ ತಂಡ. ಹಾಗಾಗಿ ನಾವು ಕ್ವಾಲಿಫೈಯರ್ 1ಗೆ ಹೋದರೆ ಆದಷ್ಟು ಉತ್ತಮ. ಒಂದು ವೇಳೆ ಸೋತರೂ ಕೂಡ ಒಂದು ಚಾನ್ಸ್ ಇರುತ್ತೆ ಫೈನಲ್ಗೆ ತಲುಪಲು. ಇದಾದ ಬಳಿಕ ರ್ಯಾಂಕ್ 3 ಮತ್ತು ರ್ಯಾಂಕ್ 4 ಎಲಿಮಿನೇಟರ್ ಇರುತ್ತೆ. IPL ಟೈಪೇ, ನಿಮಗೆ ಗೊತ್ತಾಗುತ್ತೆ ಖಂಡಿತವಾಗ್ಲೂ. ಕ್ವಾಲಿಫೈಯರ್ 2ದಲ್ಲಿ ಅದೇ ಫಸ್ಟ್ ಕ್ವಾಲಿಫೈಯರ್ನಲ್ಲಿ ಸೋತ ತಂಡ ಮತ್ತು ಎಲಿಮಿನೇಟರಲ್ಲಿ ಜಯಶಾಲಿಯಾದ ತಂಡಗಳ ನಡುವೆ ಮ್ಯಾಚ್ ಇರುತ್ತೆ. ಹಾಗಾಗಿ ಆದಷ್ಟು ಟಾಪ್ 2 ಇರೋದು ಉತ್ತಮ ನಮ್ಮ ಕರ್ನಾಟಕ ಬುಲ್ಡೋಜರ್ಸ್ ತಂಡ. ಅದಾದ ಬಳಿಕ ಕ್ವಾಲಿಫೈಯರ್ 2ದಲ್ಲಿ ವಿನ್ ಆದ ತಂಡ ಕ್ವಾಲಿಫೈಯರ್ 1ನಲ್ಲಿ ವಿನ್ ಆದ ತಂಡ ಫೈನಲ್ ಆಡುತ್ತೆ. ಸಿಂಪಲ್ ಇದೆ ಇದು. ಇನ್ನು 2-2 ಜಯಶಾಲಿ ಆಗಿರೋದ್ರಿಂದ ನಾವು ಟಾಪ್ ಇರೋದಕ್ಕೆ ಪ್ರಯತ್ನ ಮಾಡಬೇಕು. ಇನ್ನು 1 ಅಥವಾ 2 ಗೆದ್ದರೆ ಖಂಡಿತ ಟಾಪಲ್ಲೇ ಇರ್ತೇವೆ ನಾವು. ಚೆನ್ನೈ ರೈನೋಸ್ನ ಸೋಲಿಸಿದ್ರೆ ಇವತ್ತು ಟಾಪ್ಗೆ ಹೋಗ್ತೇವೆ. ಹೀಗಿದೆ ಈ ಬಾರಿಯ CCL ಪಾಯಿಂಟ್ಸ್ ಟೇಬಲ್, ಹಾಗೆಯೇ ಕರ್ನಾಟಕ ಬುಲ್ಡೋಜರ್ಸ್ನ ಪಂದ್ಯಗಳು ಈ ರೀತಿಯಾಗಿ ಇದೆ. ಇನ್ನು 2 ಮ್ಯಾಚ್ ಇದೆ ಲೀಗ್ ಸ್ಟೇಜ್ನಲ್ಲಿ. ಖಂಡಿತ ಸೆಮಿಫೈನಲ್ಗಂತೂ ಕ್ವಾಲಿಫೈಯರ್ ಅಂತೂ ಹೋಗ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ನೋಡೋಣ, ಇವತ್ತು ಕೂಡ ಡಾರ್ಲಿಂಗ್ ಕೃಷ್ಣ ಕಮಾಲ್ ಮಾಡ್ತಾರಾ ಅಂತ. ಹೋಪ್ ಫಾರ್ ದಿ ಬೆಸ್ಟ್. ಇದಾಗಿತ್ತು ವಿಡಿಯೋ. ಹೆಚ್ಚಿನ ವಿಡಿಯೋ ಆಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಹೆಚ್ಚಿನ ವಿಡಿಯೋ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತೇನೆ.